ನಮಸ್ಕಾರ, ನ್ಯೂಸ್ 90 ಕನ್ನಡ ವಾಹಿನಿಗೆ ಸ್ವಾಗತ. ಕೆರೆಕಟ್ಟೆಗಳು ನಾಡಿನ ಜೀವನಾಡಿ, ರೈತಾಪಿ ಜನರ ಉಸಿರು. ಇವನ್ನ ಈಗಂತೂ ನಿರ್ಮಿಸಲು ಆಗದು. ಹಾಗಾಗಿ ಇರುವುದನ್ನು ಉಳಿಸಿಕೊಳ್ಳಲೇಬೇಕು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಕೈಗೆತ್ತಿಕೊಂಡ ಕೆರೆಗಳ ಅಭಿವೃದ್ಧಿ ಕಾಮಗಾರಿಗಳಿಂದ ಜನರ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ ಎಂದು ಚಿತ್ರದುರ್ಗ ಜಿಲ್ಲಾ ನಿರ್ದೇಶಕರು ಆದ ಶ್ರೀ ಕಮಲಾಕ್ಷ ತಿಳಿಸಿದರು. ತಾಲೂಕಿನ ತಾಳಕಟ್ಟ ಕೆರೆಯಲ್ಲಿ ಶುಕ್ರವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಗ್ರಾಮ ಪಂಚಾಯಿತಿ ಗಂಗಸಮುದ್ರ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿ ತಾಳಕಟ್ಟ ಸಂಯುಕ್ತಾಶ್ರಯದಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ಕೆರೆಯ ಪುನಶ್ಚೇತನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮೂರು ಕೆರೆ ಕಾರ್ಯಕ್ರಮದ ಅಡಿ ಕೆರೆಯ ಹೂಳೆತ್ತಿ ಅವುಗಳಿಗೆ ಮರುಜೀವ ನೀಡಿ ಊರಿನವರಿಗೆ ವರ್ಗಾಯಿಸಲಾಗುತ್ತೆ. ಈ ಮೂಲಕ ಕೆರೆಯ ಮಹತ್ವ ಅಗತ್ಯ, ಕೆರೆ ಸಂರಕ್ಷಣೆಯ ಕುರಿತ ಜಾಗೃತಿಯನ್ನು ಮೂಡಿಸುವ ಅಪೂರ್ವ ಕೆಲಸವೊಂದನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ನಮ್ಮ ಗ್ರಾಮಗಳ ಜೀವನಾಡಿ ಕೆರೆಗಳನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಎಂದಿದ್ದಾರೆ. ಇನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆರೆ ಅಭಿಯಂತರು ಆದ ಶ್ರೀ ಹರೀಶ್ ಮಾತನಾಡಿ, ಕೆರೆ ಹೂಳೆತ್ತುವ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪಾತ್ರ ಮತ್ತು ಸಮಿತಿ ಮತ್ತು ಗ್ರಾಮಸ್ಥರ ಜವಾಬ್ದಾರಿ ಬಗ್ಗೆ ತಿಳಿಸಿದ್ರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕನ್ನಡ ವಾಹಿನಿ. ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಕೋರ್ಸ್ ಅನ್ನ ಮಾಡುವಂತಹ ಮಕ್ಕಳಿಗೆ ಪ್ರತಿ ತಿಂಗಳು 1,000 ಅಥವಾ 400 ರೂಪಾಯಿ, 3 ವರ್ಷಕ್ಕಿಂತ ಒಳಗಿನ ಕೋರ್ಸ್ ಅನ್ನ ಮಾಡುವಂತವರಿಗೆ 400 ರೂಪಾಯಿ ಮತ್ತು ಅದಕ್ಕಿಂತ ಜಾಸ್ತಿ ವರ್ಷದ ಕೋರ್ಸ್ ಅನ್ನ ಮಾಡುವಂತವರಿಗೆ ಪ್ರತಿ ತಿಂಗಳು 1,000 ಒಂದು ಸುಜ್ಞಾನಿಧಿ ಶಿಷ್ಯ ವೇತನವನ್ನ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಕೂಡ ಪೂಜ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಅದನ್ನು ಒದಗಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಒಟ್ಟಿಗೆ ಈ ಸಮಾಜದಲ್ಲಿ ಅಶಕ್ತರಾಗಿರುವಂತಹ ಒಂದು ಕುಟುಂಬವನ್ನ ಗುರುತಿಸಿಕೊಂಡು, ಅಂದ್ರೆ ಒಬ್ಬ ವ್ಯಕ್ತಿ ಅವರನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ, ಅವರು ವೃದ್ಧರಾಗಿದ್ದಾರೆ, ಅವರಿಗೆ ದುಡಿಲಿಕ್ಕೆ ಶಕ್ತಿ ಇಲ್ಲ, ಅವರು ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾರೆ ಅಂತಂದ್ರೆ ಅಂತಹ ಒಂದು ಕುಟುಂಬವನ್ನ ಗುರುತಿಸಿಕೊಂಡು ಅವರಿಗೆ ಪ್ರತಿ ತಿಂಗಳು ಮಾಸಾಶನವನ್ನ ಕೊಡುವಂಥದ್ದು, ಪ್ರತಿ ತಿಂಗಳು 1,000 ರೂಪಾಯಿ ಮಾಸಾಶನವನ್ನ ಕೊಡುವಂತಹ ಒಂದು ಕೆಲಸವನ್ನ ಈ ಸಂಸ್ಥೆ ಮಾಡ್ತಾ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 20,000 ಇಂತಹ ಒಂದು ಅಶಕ್ತ ಕುಟುಂಬಗಳಿಗೆ ಮಾಸಾಶನವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅಂತಹ ಒಂದು ಮಾಸಾಶನ ಪಡ್ಕೊಳ್ಳುವಂತಹ ಕುಟುಂಬ ಇವತ್ತು ವಾಸ ಮಾಡ್ಲಿಕ್ಕೆ ಒಂದು ಸಣ್ಣ ಸೂರು ಇಲ್ಲ, ಮನೆ ಇಲ್ಲ ಅಂತಂದ್ರೆ ಆ ಮನೆಯ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಒಂದು ವಾತ್ಸಲ್ಯ ಮನೆಯನ್ನ ಕಟ್ಟಿಕೊಡುವಂತ ಕೆಲಸವನ್ನ ಕೂಡ ಈ ಸಂಸ್ಥೆ ಮಾಡ್ತಾ ಇದೆ. ಅದರ ಒಟ್ಟಿಗೆ ಅವರಿಗೆ ಪ್ರತಿ ತಿಂಗಳು ಒಂದು ಪೌಷ್ಟಿಕ ಆಹಾರವನ್ನ ಒದಗಣೆ ಮಾಡುವಂಥದ್ದು, ವರ್ಷಕ್ಕೊಂದ್ಸರಿ ಅವರಿಗೆ ಪಾತ್ರೆಗಳನ್ನ ಬಟ್ಟೆಗಳನ್ನ ಒದಗಣೆ ಮಾಡುವಂತಹ ಒಂದು ಕೆಲಸವನ್ನ ಕೂಡ ಈ ಸಂಸ್ಥೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ಈ ಸಂಸ್ಥೆಯ ಪಟ್ಟಿಯನ್ನ, ಒಂದು ಕಾರ್ಯಕ್ರಮದ ಪಟ್ಟಿಯನ್ನು ಓದ್ಕೊಂಡು ಹೋದ್ರೆ ಅರ್ಧ ದಿನ ಬೇಕಾಗುತ್ತೆ. ಆದ್ದರಿಂದ ಅದರ ಒಟ್ಟಿಗೆ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ ನಂತರ ಮುಕ್ತಿಯನ್ನ ಹೊಂದಲೇಬೇಕು. ಅಂತ ಸಂದರ್ಭದಲ್ಲಿ ಆ ಊರಿನಲ್ಲಿ, ಯಾವುದಾದ್ರೂ ಒಂದು ಊರಿನಲ್ಲಿ ಒಂದು ರುದ್ರಭೂಮಿಯನ್ನ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಆ ರುದ್ರಭೂಮಿಗೆ ಕೂಡ ಸಹಾಯವನ್ನ ಮಾಡುವಂತ ಕೆಲಸವನ್ನ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಈ ರೀತಿಯಾಗಿ ಹಾಲೋತ್ಪಾದಕರ ಕಟ್ಟಡ ರಚನೆ ಇರ್ಬೋದು, ಅಥವಾ ಹೈನುಗಾರಿಕೆ ಮಾಡುವವರಿಗೆ ಪ್ರೋತ್ಸಾಹವನ್ನ ಮಾಡುವಂಥದ್ದು ಇರ್ಬೋದು, ಕೃಷಿಯನ್ನ ಮಾಡುವವರಿಗೆ ಪ್ರೋತ್ಸಾಹವನ್ನ ಮಾಡುವಂಥದ್ದು ಇರ್ಬೋದು, ಇಂತಹ ಹಲವಾರು ತರಬೇತಿ ಕಾರ್ಯಕ್ರಮಗಳಿರ್ಬೋದು, ಮಾಹಿತಿ ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಮಾಡಿಕೊಂಡು ಅವರಿಗೆ ಪ್ರೋತ್ಸಾಹವನ್ನು ನೀಡುವಂಥದ್ದು ಮತ್ತು ಸಣ್ಣ ಪುಟ್ಟ ಅನುದಾನವನ್ನು ನೀಡುವಂತಹ ಕೆಲಸವನ್ನ ಈ ಸಂಸ್ಥೆ ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಮಗೆ ನಮ್ಮ ಪೂರ್ವಜರು ಒಂದಷ್ಟು ಕೆರೆಗಳನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೆರೆಗಳನ್ನ ಲೆಕ್ಕ ತೆಗೆದ್ರೆ 36,000 ಕೆರೆಗಳಿರ್ತದೆ. ಆದರೆ ಆ 36,000 ಕೆರೆ ಎಲ್ಲಿದೆ, ಅದು ಹೇಗಿದೆ ಅನ್ನುವಂಥದ್ದನ್ನ ಇವತ್ತು ನೋಡ್ಲಿಕ್ಕೆ ಅಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮೂರಿನಲ್ಲಿ ಒಂದು ಕೆರೆ ಇದೆ ಅಂತಂದ್ರೆ ಆ ಕೆರೆಯನ್ನ ಹೂಳೆತ್ತಬೇಕು ಅನ್ನೋಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಮಾತೃಶ್ರೀ ಹೇಮಾವತಿ ಅಮ್ಮನವರು ಒಂದು ಕನಸನ್ನ ಕಾಣ್ತಾರೆ. ನಮಗೆಲ್ಲ ಗೊತ್ತೇ ಇದೆ, ಸುಮಾರು 2014, 15, 16ರಲ್ಲಿ ಕುಡಿಲಿಕ್ಕೂ ಕೂಡ ನೀರಿನ ಅಭಾವ ಇತ್ತು, ತುಂಬಾ ಸಮಸ್ಯೆಗಳಾಗ್ತಾ ಇತ್ತು. ಹಳ್ಳಿ ಪ್ರದೇಶದಲ್ಲಿ ಕುಡಿಲಿಕ್ಕೆ ನೀರಿಲ್ಲದಂತಹ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡುತ್ತೆ ಅಂತಂದ್ರೆ ಟ್ಯಾಂಕರ್ ಮೂಲಕ ನೀರನ್ನ ಕೊಡುವಂತ ಕೆಲಸವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೂಡ ಟ್ಯಾಂಕರ್ ಮೂಲಕ ನೀರನ್ನು ಒದಗಣೆ ಮಾಡುವುದು. ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ಆ ಟ್ಯಾಂಕರ್ ಮೂಲಕ ನಾವು ನೀರನ್ನು ಕೊಡ್ತಾ ಇದ್ದೇವೆ ಅಂದರೆ ಎಲ್ಲೋ ಒಂದು ಕಡೆ ಬೋರ್ವೆಲ್ನಿಂದಲೋ ಅಥವಾ ಬೇರೆ ಒಂದು ದೊಡ್ಡ ಜಲಾಶಯದಿಂದಲೂ ನೀರನ್ನು ತಂದು ಕೊಡ್ಬೋದು. ಆದರೆ ನಮ್ಮ ಊರಿನಲ್ಲಿರುವಂಥ ಕೆರೆಗಳಿಗೆ ಕಾಯಕಲ್ಪ ಕೊಟ್ಟರೆ ಈ ಟ್ಯಾಂಕರ್ ಮೂಲಕ ಕೊಡುವಂಥ ನೀರಿನ ಸಮಸ್ಯೆಯನ್ನು ಬಗೆಹರಿಸುವ ಬದಲು ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇದೆಲ್ಲ ಸಮಸ್ಯೆಗಳನ್ನು, ರಾಜ್ಯದಲ್ಲಿ ಎಲ್ಲೆಲ್ಲಿ ನೀರಿನ ಅಭಾವಗಳಿದೆ ಅನ್ನುವಂಥ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಮಾತೃಶ್ರೀ ಹೇಮಾವತಿ ಅಮ್ಮನವರು ಒಂದು ಕನಸನ್ನು ಕಾಣ್ತಾರೆ. ಈ ಟ್ಯಾಂಕರ್ ಮೂಲಕ ನೀರನ್ನು ಕೊಡುವಂಥ ವ್ಯವಸ್ಥೆಯ ಬದಲು ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು. ಆಯಾ ಊರಿನಲ್ಲಿರುವಂಥ ಕೆರೆಯನ್ನು ಹೂಳೆತ್ತುವಂಥ ಕೆಲಸ ಮಾಡಿದರೆ, ಆ ಕೆರೆಗಳಿಗೆ ಕಾಯಕಲ್ಪವನ್ನು ಕೊಟ್ಟರೆ ಖಂಡಿತವಾಗಿ ಕೂಡ ಆ ಊರಿನ ನೀರಿನ ಬರವನ್ನು ನಾವು ಪರಿಹಾರ ಮಾಡಬಹುದು, ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಕಾರ್ಯರೂಪಕ್ಕೆ ತರ್ತಾರೆ. ಅದೇ ನಮ್ಮೂರ ನಮ್ಮ ಕೆರೆ ಅನ್ನುವಂತಹ ಕಾರ್ಯಕ್ರಮ.
ಅದಕ್ಕೆ ಹೆಸರನ್ನೇ ಕೊಟ್ಟಿದ್ದಾರೆ ನಮ್ಮೂರು ನಮ್ಮ ಕೆರೆ ಅಂತ. ನಾವು ಪ್ರತಿಯೊಬ್ಬರು ಹೇಳುವಾಗ ಇದು ನಮ್ಮೂರು ನಮ್ಮ ಕೆರೆ ಅನ್ನುವಂಥ ಭಾವನೆಯಲ್ಲಿ ನಾವು ಆ ಕೆರೆಯನ್ನು ನೋಡ್ಕೋಬೇಕು. ಅದಕ್ಕೋಸ್ಕರ ಆ ನಮ್ಮೂರು ನಮ್ಮ ಕೆರೆ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 889 ಕೆರೆಗಳನ್ನು ಹೂಳೆತ್ತುವ ಮೂಲಕ ಆ ಕೆರೆಗಳಿಗೆ ಕಾಯಕಲ್ಪ ಕೊಡುವಂತಹ ಒಂದು ಕೆಲಸವನ್ನ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದೆ. ಅದರ ಒಟ್ಟಿಗೆ ಇನ್ನೂ ಕೂಡ 2 ತಿಂಗಳಲ್ಲಿ ಅದನ್ನು 1,000 ಕೆರೆಯನ್ನ ಪೂರ್ತಿಗೊಳಿಸುವಂತಹ ಒಂದು ಉದ್ದೇಶವನ್ನ ಈ ಸಂಸ್ಥೆ ಇಟ್ಟುಕೊಂಡಿದೆ. ಆ ನಿಟ್ಟಿನಲ್ಲಿ ಇವತ್ತು ತಾಳಕಟ್ಟ ಕಾರ್ಯಕ್ಷೇತ್ರದಲ್ಲಿ ಈ ಒಂದು ಕೆರೆಯನ್ನು ಹೂಳೆತ್ತುವಂತಹ ಒಂದು ಕೆಲಸವನ್ನ ಇವತ್ತಿನ ದಿನ ನಾವು ಆರಂಭ ಮಾಡ್ತಾ ಇದ್ದೇವೆ. ಒಂದು ವೇಳೆ